ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ರೋಗ ನಿರೋಧಕ ಶಕ್ತಿ ವೃದ್ಧಿಸುವಲ್ಲಿ ಋತುಚರ್ಯದ ಪಾತ್ರ, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ರಸಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಷ್ಮಿತಾ ವಿಎಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಾಯಶಃ 1 ವರ್ಷದಿಂದ ಎಲ್ಲರ ಗಮನ ಸೆಳೆಯುವ ವಿಷಯಗಳಲ್ಲಿ ಕೋವಿಡ್-19 ಖಂಡಿತ ಅಗ್ರಸ್ಥಾನದಲ್ಲಿದೆ. ಈ ರೋಗ ಒಂದು ಮೆಡಿಕಲ್ ಎಮರ್ಜೆನ್ಸಿಯಾಗಿ ಪರಿಗಣಿಸಿ ದೈಹಿಕ, ಮಾನಸಿಕ, ಆರ್ಥಿಕ ಹೀಗೆ ಹಲವು ರೀತಿಯಲ್ಲಿ ತೊಂದರೆ ಉಂಟು ಮಾಡಿರುವುದನ್ನು ನಾವು ನೋಡಿದ್ದೇವೆ. ಈ ನಡುವೆ ನಾವು ಕಂಡಂತಹ ಒಂದು ವಿಶೇಷತೆ ಏನೆಂದರೆ ಮಾರಕ ರೋಗವಾದ ಕೋವಿಡ್-19 ಎಲ್ಲರಲ್ಲಿ ಕಾಣಿಸದೇ ಇರುವಂತಹದ್ದು. ಕಾರಣ ಪ್ರತಿ ಮನುಷ್ಯರಲ್ಲಿ ಇರುವ ರೋಗ ನಿರೋಧಕ ಶಕ್ತಿ. ರೋಗ ಚಿಕಿತ್ಸೆಗಿಂತ ರೋಗ ಬರುವುದನ್ನು ತಡೆಗಟ್ಟುವುದು ಉತ್ತಮ. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಲಿ ವಿಶೇಷ ಆಹಾರ ಅಥವಾ ಆಚಾರ ಪದ್ಧತಿಯನ್ನು ಪಾಲಿಸುತ್ತಾ ಬರುತ್ತಿದ್ದರು. ಕಾಲ ಕಳೆದಂತೆ ಈ ಸುವ್ಯವಸ್ಥೆ ಮರೆಯಾಗಿದೆ. ಇದರಿಂದಾಗಿ ಜನರಲ್ಲೂ ಅನಾರೋಗ್ಯ ಹೆಚ್ಚುತ್ತಿರುವುದನ್ನು ಕಾಣಬಹುದು. ಇವತ್ತು ನಾನು ಪ್ರಾಚೀನ ಆದರೆ ಇಂದಿಗೂ ನವೀನ ಶಾಸ್ತ್ರವಾದ ಆಯುರ್ವೇದದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವನ್ನು ಸಣ್ಣದಾಗಿ ಪರಿಚಯಿಸಲು ಇಚ್ಛಿಸುತ್ತೇನೆ. ಈ ಶಾಸ್ತ್ರದಲ್ಲಿ ಹೇಳಿದಂತೆ ಕಾಲಕ್ಕೆ ಅನುಗುಣವಾಗಿ ನಮ್ಮ ದೇಹದಲ್ಲೂ ಬದಲಾವಣೆಗಳನ್ನು ಕಾಣಬಹುದು. 1 ವರ್ಷವನ್ನು 6 ಋತುಗಳಾಗಿ ವಿಭಜಿಸಲಾಗಿದೆ. ಈ ಋತುಗಳಲ್ಲಿ ಹವಾಮಾನ ಹೇಗೆ ಬದಲಾಗುತ್ತದೋ ಅದಕ್ಕೆ ಅನುಗುಣವಾಗಿ ದೇಹದಲ್ಲಿನ ದೋಷ, ಅಂದರೆ ದೇಹಕ್ಕೆ ಆಧಾರವಾದ ವಾತ, ಪಿತ್ತ ಮತ್ತು ಕಫ ಅಂತ ಹೇಳುತ್ತೇವೆ, ಅವುಗಳಲ್ಲಿಯೂ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಇದರಿಂದ ನಮ್ಮ ದೇಹಕ್ಕೆ ತೊಂದರೆಯಾಗದ ಹಾಗೆ ಈ ಬದಲಾವಣೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಆಯುರ್ವೇದ ಆಚಾರ್ಯರು ಹಲವು ಆಹಾರ ಹಾಗೂ ವಿಹಾರವನ್ನು ಹೇಳಿರುತ್ತಾರೆ. ಈ ಕ್ರಮವನ್ನು ಪಾಲಿಸದಿದ್ದರೆ ಖಂಡಿತವಾಗಿ ನಮ್ಮ ದೇಹದ ಆರೈಕೆಯನ್ನು ಮಾಡಿಕೊಳ್ಳುವುದು ಕಷ್ಟಕರ. ಅಂತೆಯೇ ಇದನ್ನು ಪಾಲಿಸಿದರೆ ನಮ್ಮ ದೇಹದ ಆರೈಕೆಯನ್ನು ಸರಿಯಾಗಿ ಮಾಡಬಹುದಾಗಿದೆ. ಆದರೆ ಇದು ಒನ್ ಡೇ ಗೇಮ್ ಅಲ್ಲದೆ ನಿತ್ಯ ಅಭ್ಯಾಸವನ್ನಾಗಿ ಪರಿಗಣಿಸಿದರೆ ಇದರಿಂದ ನಾವು ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು. ಈಗ ನಾವು ಡಿಸೆಂಬರ್ ತಿಂಗಳನ್ನು ತೆಗೆದುಕೊಂಡರೆ ಶಾಸ್ತ್ರದ ಪ್ರಕಾರ ಹೇಮಂತ ಋತು ಅಂತ ಹೇಳಬಹುದು. ಈ ಸಮಯದಲ್ಲಿ ನಾವು ನೋಡುವ ಹಾಗೆ ಗಾಳಿ ಬಹಳಷ್ಟು ತಂಪು ಇರುತ್ತದೆ. ಇದರಿಂದಾಗಿ ನಮ್ಮ ಅಗ್ನಿ ವೃದ್ಧಿಯಾಗುವುದೆಂದು ಶಾಸ್ತ್ರ ಹೇಳುತ್ತದೆ. ಈಗ ಸುಲಭವಾಗಿ ಇದನ್ನು ಹೇಳುವುದಾದರೆ ತಣ್ಣನೆ ಗಾಳಿ ಬೀಸಿದಾಗ ದೇಹದಲ್ಲಿರುವ ಉಷ್ಣತೆಯು ಹೊರಗಡೆ ಹೋಗದೆ ಅದರಿಂದ ಹೊಟ್ಟೆಗೆ ರಕ್ತ ಸಂಚಾರ ಜಾಸ್ತಿ ಆಗುವ ಕಾರಣ ಹಸಿವು ಜಾಸ್ತಿಯಾಗಿ ಆಗುತ್ತದೆ. ಅದಕ್ಕೆ ಅನುಗುಣವಾಗಿ ಈ ಕಾಲದಲ್ಲಿ ನಮ್ಮ ಆಹಾರ ಪಚನ ಶಕ್ತಿ ಜಾಸ್ತಿ ಇರುವ ಕಾರಣ ನಾವು ಗುರು ಆಹಾರ ತೆಗೆದುಕೊಳ್ಳಬಹುದು. ಅಂದರೆ ಡೈಜೆಷನ್ಗೆ ಏನು ಹೆವಿ ಅಂತ ಹೇಳುವ ಆಹಾರಗಳೆಲ್ಲ ಈ ಸಮಯಕ್ಕೆ ಉತ್ತಮ. ಅಲ್ಲದೆ ಸ್ವಲ್ಪ ಎಣ್ಣೆ ಅಂಶ ಅಥವಾ ಕೊಬ್ಬು ಅಂಶ ಇರುವ ಆಹಾರ ಜೊತೆಗೆ ಹುಳಿ ಹಾಗೂ ಉಪ್ಪು ಅಂಶ ಇರುವ ಆಹಾರ ತೆಗೆದುಕೊಂಡರೆ ಉತ್ತಮ. ಮಾಂಸಾಹಾರಿ ಆದರೆ ಮೀನು ಅಥವಾ ಮಾಂಸವನ್ನು ತೆಗೆದುಕೊಳ್ಳಬಹುದು. ಏಕೆಂದರೆ ಈ ಋತುವಿನಲ್ಲಿ ನಮ್ಮ ದೇಹ ಅದನ್ನು ಸುಲಭವಾಗಿ ಪಚನಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಹಾಲು ಅಥವಾ ಹಾಲಿನ ಇತರ ಉತ್ಪನ್ನಗಳು ಅಥವಾ ಕೊಬ್ಬಿನ ಅಂಶ ಇರುವ ಆಹಾರಗಳಾಗಲಿ, ಹೊಸ ಅಕ್ಕಿ ಅಥವಾ ಕಾಳು ಇವನ್ನೆಲ್ಲ ತಗೊಳ್ಳಬಹುದು. ಕುಡಿಯಲಿಕ್ಕೆ ಬಿಸಿ ನೀರನ್ನು ಉಪಯೋಗಿಸುವುದು ಉತ್ತಮ. ಏಕೆಂದರೆ ಇದು ಆಹಾರವನ್ನು ಸುಲಭವಾಗಿ ಪಾಚನ ಮಾಡಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗುತ್ತದೆ. ಅದಲ್ಲದೆ ಸುಲಭವಾಗಿ ಪಚನವಾಗುವ ಅಥವಾ ವಾತವನ್ನು ವರ್ಧಿಸುವ ಶರೀರಕ್ಕೆ ಅಗತ್ಯವಿರುವುದಕ್ಕಿಂತ ಕಡಿಮೆ ಆಹಾರ ಮಾಡುವುದು, ಇಂತಹ ಅಭ್ಯಾಸದಿಂದ ದೂರವಿರುವುದು ಒಳ್ಳೆಯದು. ಆದರೆ ಒಂದು ಜಾಗರೂಕತೆ ಮಾಡಿಕೊಳ್ಳುವ ವಿಷಯ ಏನೆಂದರೆ ಈ ಆಹಾರ ಪದ್ಧತಿ ಅಥವಾ ವಿಹಾರ ಪದ್ಧತಿ ಎಲ್ಲರಿಗೆ ಸಮಾನವಾಗಿರುವುದಿಲ್ಲ. ಇದು ಒಬ್ಬೊಬ್ಬರ ದೇಹಕ್ಕೆ ಅನುಗುಣವಾಗಿ ಇರುವ ಕಾರಣ ನಮ್ಮ ದೇಹ ಎಷ್ಟು ಆಹಾರ ಪಚನ ಮಾಡಿಕೊಳ್ಳಬಹುದು ಆ ಲೆಕ್ಕ ಪ್ರಕಾರ ನಮ್ಮ ಆಹಾರ ಪ್ರಮಾಣವನ್ನು ನಾವು ನಿರ್ಧರಿಸಬೇಕಾಗುತ್ತದೆ. ಏಕೆಂದರೆ ಒಬ್ಬರು ಈ ಪ್ರಮಾಣದ ಆಹಾರವನ್ನು ಅಥವಾ ಇಷ್ಟು ಎಣ್ಣೆ ಅಂಶವುಳ್ಳ ಆಹಾರವನ್ನು ತಗೊಂಡರೆ
ನೀವು ಸಹ ಅಂತಹ ಪ್ರಮಾಣಗಳಲ್ಲಿ ತಗೊಳ್ಳುವುದು ತಪ್ಪು. ನಿಮ್ಮ ದೇಹಕ್ಕೆ ಅನುಗುಣವಾಗಿ ತಾವು ಎಷ್ಟು ಪ್ರಮಾಣ ಆಹಾರವನ್ನು ಪಚಿಸಬಲ್ಲಿರಿ ಅಥವಾ ಎಷ್ಟು ಎಣ್ಣೆ ಅಂಶವುಳ್ಳ ಆಹಾರವನ್ನು ಜರಣ ಮಾಡಿಕೊಳ್ಳಲು ಸಮರ್ಥರಾಗಿದ್ದೀರಿ, ಅಂತೆಯೇ ನಿಮ್ಮ ಆಹಾರವನ್ನು ಪ್ಲ್ಯಾನ್ ಮಾಡಿಕೊಳ್ಳುವುದು ಉತ್ತಮ. ಈಗ ವಿಹಾರ ಏನೆಲ್ಲ ಮಾಡಬಹುದು? ಈ ಋತುವಲ್ಲಿ ಮೈಗೆ ಅಥವಾ ನೆತ್ತಿಗೆ ಎಣ್ಣೆ ಹಚ್ಚಿಕೊಳ್ಳುವುದು ಅಥವಾ ಅಭ್ಯಂಗ ಮಾಡುವುದು ಉತ್ತಮ. ನಾವು ನೋಡಿದ ಹಾಗೆ ನಮ್ಮ ಚರ್ಮ ಒಣಗುವುದು, ಕಾಲು ಒಡೆಯುವುದು ಸಾಮಾನ್ಯ. ಆದ್ದರಿಂದ ಮೈಗೆ ಅಥವಾ ತಲೆಗೆ ಎಣ್ಣೆ ಹಚ್ಚುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ತಣ್ಣನೆ ಗಾಳಿಯಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಈಗ ಒಳ್ಳೆಯ ಉದಾಹರಣೆ ವೈರಲ್ ಡಿಸೀಸಸ್, ಅಂದರೆ ಚಳಿ ಶುರುವಾದಂತೆ ಈ ರೋಗಗಳ ಹರಡುವಿಕೆ ಜಾಸ್ತಿಯಾಗಿರುತ್ತದೆ. ಅಲ್ಲದೆ ತಣ್ಣನೆ ಗಾಳಿಯಿಂದ ವಾತದಿಂದಾಗುವ ಕಾಯಿಲೆ ಶುರುವಾಗುವುದು ಸಾಮಾನ್ಯ, ಅಥವಾ ಇಂತಹ ರೋಗಗಳು ಇದ್ದರೆ ಜಾಸ್ತಿಯಾಗುವುದು ಸಾಮಾನ್ಯ. ಆದ್ದರಿಂದ ಚಳಿ ಗಾಳಿಯಿಂದ ದೂರ ಇರುವುದು ಒಳಿತು. ಅದಕ್ಕಾಗಿ ಆಯುರ್ವೇದದಲ್ಲಿ ಉಷ್ಣ ಭೂಮಿಗ್ರಹ ಅಥವಾ ಗರ್ಭಗೃಹದಲ್ಲಿ ಇರಬೇಕಂತ ಹೇಳಿದ್ದಾರೆ. ಕಾರಣ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಅನೇಕ ರೋಗಗಳಿಂದ ಸಹ ದೂರ ಉಳಿಯುವುದು. ಆದರೆ ಕೆಲವೊಮ್ಮೆ ಕೆಲಸದ ಕಾರಣಗಳಿಂದಾಗಿ AC ರೂಮ್ಸಲ್ಲಿ ಇರುವುದು ಈಗ ಕೆಲವರಿಗೆ ಅನಿವಾರ್ಯವಾಗಿರುತ್ತದೆ. ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದು ಒಳಿತು. ಇದಲ್ಲದೆ ಆತಪ ಸೇವನ, ಅಂದರೆ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗುವುದು, ಇದನ್ನು ಬೆಳಗಿನ ಹೊತ್ತು ಅಥವಾ ಸಂಜೆಯ ಹೊತ್ತು ಮಾಡಬಹುದು. ಇದರಿಂದ ಕೂಡ ದೇಹದ ಉಷ್ಣತೆ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು. ಅದಲ್ಲದೆ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆದಾಗ ಬೆವರುವುದು ಸಾಮಾನ್ಯ. ಈ ರೀತಿಯಲ್ಲಿ ದೇಹದ ಟಾಕ್ಸಿನ್ಸ್ ಅಂತ ಏನು ಹೇಳುತ್ತೇವೋ ಅದನ್ನು ಹೊರಹಾಕುವುದು ಸಾಧ್ಯ. ಇದರ ಜೊತೆಗೆ ದೇಹಕ್ಕೆ ಅನುಗುಣವಾಗಿ ವ್ಯಾಯಾಮ ಮಾಡುವುದು ಸಹ ಉತ್ತಮ. ಇದರಿಂದ ದೇಹದ ಬಲ ವೃದ್ಧಿಸುತ್ತದೆ ಹಾಗೂ ದೇಹ ದೃಢವಾಗಿರುತ್ತದೆ. ನಂತರ ಈ ಋತುವಲ್ಲಿ ತೊಡುವ ಬಟ್ಟೆ ಸಹ ಚಳಿಯಿಂದ ನಮ್ಮನ್ನು ಕಾಪಾಡಿಕೊಳ್ಳಲು ದಪ್ಪ ಅಥವಾ ಉಣ್ಣನೆಯ ಬಟ್ಟೆ ಪ್ರಯೋಜಿಸುವುದು ಉತ್ತಮ. ಅಥವಾ ನಮ್ಮ ದೇಹಕ್ಕೆ ಅನುಗುಣವಾಗಿ ಅಥವಾ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಬಟ್ಟೆಗಳನ್ನು ತೊಡುವುದು ಉತ್ತಮ. ಇದು ಹೇಮಂತ ಋತುವಿಗೆ ಅನುಗುಣವಾಗಿ ಹೇಳುವ ವಿಧಿಗಳು. ಅಂತೆಯೇ ಶಾಸ್ತ್ರದಲ್ಲಿ ಪ್ರತಿ ಋತುವಿಗೂ ತನ್ನದೇ ಆದ ಮಹತ್ವ ಇದೆ ಹಾಗೂ ಆಹಾರ ಹಾಗೂ ವಿಹಾರಗಳನ್ನು ಹೇಳಲಾಗಿದೆ. ಇದನ್ನು ಅಭ್ಯಾಸಪೂರ್ವಕವಾಗಿ ಮಾಡಿದರೆ ನಾವು ಖಂಡಿತ ಅನೇಕ ರೋಗಗಳಿಂದ ದೂರವಿರಬಹುದು, ಹಾಗೆಯೇ ಆರೋಗ್ಯಕರವಾಗಿ ಉಳಿಯಬಹುದು. ಈಗ ಇವೆಲ್ಲವನ್ನು ನೋಡಿದರೆ ಹಲವಾರು ನಿಯಮಗಳನ್ನು ಕೆಲವರು ಪಾಲಿಸುವವರೂ ಇದ್ದಾರೆ. ಅಥವಾ ನಮ್ಮ ಸಂಸ್ಕೃತಿ ಅಥವಾ ಹಬ್ಬದ ರೂಪದಲ್ಲಿ, ಅಂದರೆ ಹೊಸ ಅಕ್ಕಿ ಊಟ ಮಾಡುವುದು, ಇಂತಹ ರೀತಿಯಲ್ಲಿ ಅಥವಾ ದೇಹಕ್ಕೆ ಬೇಕಾಗುವ ಹಾಗೆ ಬಟ್ಟೆ ತೊಡುವುದಾಗಲಿ ತಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅನುಸರಿಸುತ್ತಾ ಬರುತ್ತಿದ್ದಾರೆ. ಪ್ರಾಯಶಃ ನಾವು ಈ ಕಾರಣದಿಂದಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಸಫಲರಾಗಿರುತ್ತೇವೆ. ಇದನ್ನು ಶಾಸ್ತ್ರ ಅಥವಾ ಹಬ್ಬದ ರೂಪದಲ್ಲಿ ಇನ್ನೂ ಜಾಗೃತಿಯಾಗಿ ಅನುಸರಿಸುತ್ತಾ ಬಂದರೆ ನಮ್ಮ ಆರೋಗ್ಯವನ್ನು ಖಂಡಿತ ಕಾಪಾಡಬಹುದು ಹಾಗೂ ಹಲವಾರು ರೋಗಗಳಿಂದ ದೂರ ಇರಬಹುದು. ಧನ್ಯವಾದಗಳು. ರೋಗ ನಿರೋಧಕ ಶಕ್ತಿ ವೃದ್ಧಿಸುವಲ್ಲಿ ಋತುಚರ್ಯದ ಪಾತ್ರ, ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ರಸಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಷ್ಮಿತಾ VS. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ